ನಮಸ್ಕಾರ. ಜೀವನದಲ್ಲಿ ನಾವೇನು ಮಾಡಬೇಕು ಅಂತ ಅಂದರೆ ತುಂಬ ಕ್ವಶನ್ಸ್ ಇರುತ್ತೆ. ಎಜುಕೇಷನ್ ಸಿಸ್ಟಮ್ ಒಂದು ಹೇಳಿರುತ್ತೆ, ಫ್ಯಾಮಿಲಿ ಒಂದೇನೋ ಮಾಡಬೇಕು ಅಂತ ಹೇಳುತ್ತೆ, ಆಮೇಲೆ ಸೊಸೈಟಿನಲ್ಲಿ ಈ ಥರ ಬದುಕಬೇಕು ಅಂತ ಹೇಳ್ತಾರೆ. ಅವರೆಲ್ಲ ಹೇಳಿರೋದನ್ನೆಲ್ಲ ಮಾಡಬೇಕಾ ಅಥವಾ ನಿಜವಾಗ್ಲೂ ಏನು ಮಾಡಬೇಕು ಅಂತ ಇರೋದು. ನಿಜವಾಗ್ಲೂ ಏನು ಮಾಡಬೇಕು ಅಂತ ಹೋದಾಗ ಅದನ್ನು ನಾವು ಈ ಥರ ವಿಷಯಗಳಿಂದ ತಗೊಳ್ಳೋದಕ್ಕಾಗೋದಿಲ್ಲ. ಫ್ಯಾಮಿಲಿಯಿಂದಾಗಲಿ ಸೊಸೈಟಿಯಿಂದಾಗಲಿ ಮತ್ತು ಬೇರೆಯವ್ರು ಏನೋ ಮಾಡ್ತಿದ್ದಾರಲ್ಲ ಅದನ್ನೆಲ್ಲ ತಗೊಂಡು ನಾನು ಇದನ್ನು ಮಾಡಬೇಕು ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಫಸ್ಟ್ ಆಫ್ ಆಲ್ ನಾವು ಅದನ್ನು ನಮ್ಮೊಳಗಡೆ ಅದನ್ನು ಕ್ವಶನ್ಸ್ ಹಾಕೋಬೇಕು, ನಿಜವಾಗ್ಲೂ ನಾವೇನು ಮಾಡಬೇಕು ಅನ್ನೋದನ್ನು. ಇಷ್ಟು ದಿನ ನಾವು ಮಾಡಿದ್ದು ಒಂದು ಅನ್ಕಾನ್ಷಿಯಸ್ಲಿ ಹೊರಗಡೆ ಈ ಒಂದು ಪ್ರಪಂಚದಲ್ಲಿ ಕ್ರಿಯೇಟ್ ಮಾಡಿರೋ ಒಂದು ವೇರಿಯಸ್ ನೀಡ್ಸಿಂದ ನಾವು ಅದನ್ನು ಫಾಲೋ ಮಾಡಿರ್ತೀವಿ. ಕೆಲಸ ಆಗಿರ್ಬೋದು, ಮತ್ತು ಒಂದಷ್ಟು ಕಂಫರ್ಟ್ಸ್ಗೋಸ್ಕರ ಮನೆ ಕಾರ್ಗಳನ್ನ ತಗೊಳ್ಳೋದಾಗಿರ್ಬೋದು. ಇದೆಲ್ಲ ಒಂದು ಹೊರ್ಗಡೆಯವರು ಮಾಡಿರ್ತಾರೆ ಅಂತ, ಬೇರೆಯವ್ರು ಯಾರೋ ಮಾಡಿರ್ತಾರೆ ಅಂದ್ಬಿಟ್ಟು ನಾವು ಅದನ್ನು ಫಾಲೋ ಮಾಡಿರ್ತೀವಿ, ಅನ್ಕಾನ್ಷಿಯಸ್ಲಿ ಫಾಲೋ ಮಾಡಿರ್ತೀವಿ. ಹೌದು ಇದು ಸರಿ ಅಂತ ಅಂದ್ಕೊಂಡು ಮಾಡಿರ್ತೀವಿ. ಬಟ್ ಅದೇನಕ್ಕೆ ಮಾಡಿರ್ತಾರೆ ಅಂದರೆ ಒಬ್ಬೊಬ್ಬರು ಅವರ ಒಂದು ನೀಡ್ಸ್ಗೋಸ್ಕರ ಮಾಡಿರ್ತಾರೆ, ಬಟ್ ಒಂದು ಕಂಫರ್ಟ್ಗೋಸ್ಕರ ಮಾಡಿರ್ತಾರೆ. ಮತ್ತು ಇನ್ನೊಂದಷ್ಟು ಜನ ಅದೇನೋ ಒಂದು ಅದು ಮಾಡೋದ್ರಿಂದ ಅವ್ರಿಗೇನೋ ಒಂದು ಖುಷಿ ಸಿಗುತ್ತೆ ಅಂತ ಅಂದ್ಕೊಂಡು ಮಾಡಿರ್ತಾರೆ. ಬಟ್ ತುಂಬ ರೇರು ಅದು ಆ ಥರ ನಮಗೆ ಅದೆಲ್ಲ ಮಾಡೋದ್ರಿಂದ ನಮಗೆ ಖುಷಿ ಸಂತೋಷ ಸಿಗುತ್ತೆ ಅಂತ ಅಂದ್ಕೊಳ್ಳೋದು. ಆಮೇಲೆ ಇನ್ನೊಂದೇನೆಂದರೆ ಈ ಥರ ವಿಷಯಗಳನ್ನ ಎಜುಕೇಷನ್ ಮಾಡೋದ್ರಿಂದ ಮತ್ತು ಅರ್ನಿಂಗ್ ಎ ಲಿವಿಂಗ್ ಮಾಡೋದ್ರಿಂದ ಈ ಥರ ಒಂದಷ್ಟು ವಿಷಯಗಳನ್ನೆಲ್ಲ ಮಾಡಿದಾಗ ನಾವು ಅದರಿಂದ ನಮಗೆ 100% ನಾವು ಖುಷಿಯಾಗಿರ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ. ಅದರಿಂದ ನಮಗೆ ಇನ್ನೂ ಒಂದಷ್ಟು ಪ್ರಾಬ್ಲಮ್ಸ್ಗಳಾಗ್ಬೋದು. ಏನಕ್ಕೆ ಅಂದರೆ ನಾವೇನಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅನ್ನೋದು ಗೊತ್ತಿಲ್ಲ ಅಂದಮೇಲೆ ಅದರಿಂದ ತುಂಬ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುತ್ತೆ. ಮತ್ತು ಅದರಿಂದ ನಾವು ಎಂಟ್ಯಾಂಗಲ್ಮೆಂಟ್ ಆಗ್ತೀವಿ, ಅದರಿಂದ ಹೊರ್ಗಡೆನೂ ಬರೋದಕ್ಕಾಗೋದಿಲ್ಲ. ನಾನು ಅದನ್ನು ತುಂಬ ನೋಡ್ಬಿಟ್ಟಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಅದಕ್ಕೋಸ್ಕರ ನಾವು ಕ್ಲಾರಿಟಿ ಬಗ್ಗೆ ತುಂಬ ವರ್ಕೌಟ್ ಮಾಡಬೇಕು. ನಮ್ಮ ಜೀವನದಲ್ಲಿ ಕ್ಲಾರಿಟಿ ಅನ್ನೋದು ತುಂಬ ಇಂಪಾರ್ಟೆಂಟು. ನಾವೇನಕ್ಕೆ ಬದುಕಿದ್ದೀವಿ, ನಾವೇನು ಮಾಡಬೇಕು, ಈ ರೀತಿಯ ಒಂದಷ್ಟು ವಿಷಯಗಳನ್ನ ನಾವು ಎಕ್ಸ್ಪ್ಲೋರ್ ಮಾಡಬೇಕು. ಇದನ್ನು ಅರ್ಲಿಯೆಸ್ಟ್ ಏಜಲ್ಲೇ ನಾವು ಇದನ್ನು ತಿಳ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ಒಂದು 35 ಇಯರ್ಸು 40 ಇಯರ್ಸ್ ಆದಮೇಲೆ ಇಂಥ ವಿಷಯಗಳು ಬಂದಾಗ ಏನು 40 ಇಯರ್ಸು ನಾವು ಇದ್ರ ಬಗ್ಗೆ ಒಂದಿನ ಕೂತ್ಕೊಂಡು ಯೋಚನೆ ಮಾಡಿಲ್ವಲ್ಲ ಅನ್ನೋದು ಬರಬಾರ್ದು. ಯಾಕಂದರೆ ಒಂದಿನ ನೀವು ರಿಯಲೈಸ್ ಆಗ್ತೀರಾ, ಇಷ್ಟು ದಿನ ಮಾಡಿದ್ದೆಲ್ಲ ವೇಸ್ಟ್ ಗುರು, ಇದೆಲ್ಲ ಏನಕ್ಕೆ ಮಾಡ್ಕೊಂಡೆ, ಸುಮ್ಮನೆ ಇದೇನೋ ಸಿಗ್ನಿಫಿಕೆನ್ಸೇ ಇಲ್ವಲ್ಲ ಅಂತ ಅನ್ನಿಸ್ಬಾರ್ದು. ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ನಮ್ಮ ಒಂದು ನಿಜವಾದ ರೂಪ, ನಿಜವಾದ ಒಂದು ಇನ್ನರ್ ನೇಚರ್ ಅನ್ನೋದಿದೆ, ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡಬೇಕು. ಏನಾಗಿದೆ ಅಂದರೆ ಪ್ರಪಂಚ ಯಾವ ರೀತಿ ಸೃಷ್ಟಿಯಾಗಿದೆ ಅಂದರೆ ಜಸ್ಟ್ ಒಂದು ಎಜುಕೇಷನ್ ಮಾಡಿಕೊಂಡು ಫ್ಯಾಮಿಲಿ ಕ್ರಿಯೇಟ್ ಮಾಡ್ಕೊಳ್ಳೋದು, ಮತ್ತು ಕಂಫರ್ಟ್ಗೋಸ್ಕರ ಒಂದು ಮನೆ ಕಾರು ಈ ಥರ ತಗೊಳ್ಳೋದು. ಇದೆಲ್ಲ ತಗೊಂಡ್ರೇ ನೀನು ಒಬ್ಬ ಬದುಕ್ತಾ ಇದೆಯಾ ಅಂತ ಅನ್ನೋ ಥರ ತೋರಿಸ್ಬಿಟ್ಟಿದೆ. ಬಟ್ ಇದು ಆ್ಯಕ್ಚುಲಿ ಇದು ಇಟ್ ಈಸ್ ವೆರಿ ಅನ್ಕಾನ್ಷಿಯಸ್ ವೇ ಟು ಅಪ್ರೋಚ್ ಲೈಫ್. ಕಾನ್ಷಿಯಸ್ಲಿ ನೀವು ನೋಡೋದಾದರೆ ಇಟ್ ಈಸ್ ಜಸ್ಟ್ ಇದೆಲ್ಲ ಅವಶ್ಯಕತೆ ಇದೆ, ಇಲ್ಲ ಅಂತಲ್ಲ. ಬಟ್ ಇದನ್ನೇ ನೀವು ಲೈಫ್ ಅಂತ ಅಂದ್ಕೊಂಡಿದ್ದೀರಾ. ಬಟ್ ಇದನ್ನೇ ಲೈಫ್ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಬಟ್ ಇದು ಯಾವುದು ಲೈಫಲ್ಲಿ ಆ್ಯಕ್ಚುಲಿ ಇಟ್ ಈಸ್ ಜಸ್ಟ್ ಎ ಪಾರ್ಟ್ ಆಫ್ ಲೈಫು. ಇದ್ರದ್ದು ಸಿಗ್ನಿಫಿಕೆಂಟು ಅಷ್ಟೇ ತುಂಬ ಚಿಕ್ಕದಿದು, ತುಂಬ ಕಮ್ಮಿ ಇದು ಲೈಫ್ ಕಂಪೇರ್ ಮಾಡಿದ್ರೆ. ಬಟ್ ಇದನ್ನು ನಾವು ಮೇಜರ್ ಪಾರ್ಟ್ ಆಫ್ ಲೈಫ್ ಅಂತ ಅಂದ್ಕೊಂಡಿದ್ದೀವಿ. ಪ್ರತಿಯೊಂದನ್ನು ಮಾಡಿದ್ರೂ ಅದರಲ್ಲಿ ನಮಗೆ ಫ್ರೀಡಮ್ ಇರಬೇಕು. ಫ್ರೀಡಮ್ ಇಲ್ಲ. ಈಗ ಏನೇ ಕೆಲಸ ಅರ್ನಿಂಗೇ ಲಿವಿಂಗ್ ಮಾಡಿದ್ರೂ ಒಂಥರ ಎನ್ಸ್ಲೇಮೆಂಟ್ ಆಗಿದೆ. ಎನ್ಸ್ಲೇಮೆಂಟ್ ಮೀನ್ಸ್ ಗುಲಾಮಗಿರಿ ಥರ ನಾವು ಗುಲಾಮರಾಗಿದ್ದೀವಿ. ಅದಕ್ಕೆ ಫ್ಯಾಮಿಲಿನೂ ಅಷ್ಟೇ, ಫ್ಯಾಮಿಲಿನ ಮಾಡಿಕೊಂಡು ಅದರಲ್ಲೂ ಎಂಟ್ಯಾಂಗಲ್ಮೆಂಟ್ ಆಗಿದ್ದೀರಾ.
ಎಂಟ್ಯಾಂಗಲ್ಮೆಂಟ್ ಅಂದರೆ ಮಾಮೂಲಿ ಬಂಧನ ಆಗಿದ್ದೀವಿ ಅದರಿಂದ. ಈ ರೀತಿ ವಿಷಯಗಳನ್ನ ನಾವು ಗಮನ ಇಟ್ಕೊಂಡು ಸ್ವಲ್ಪ ಕಾನ್ಷಿಯಸ್ಲಿ ಇದನ್ನೆಲ್ಲ ಏನಿದೆ ಇದ್ರ ಬಗ್ಗೆ ಸ್ವಲ್ಪ ನಾವು ಯೋಚನೆ ಮಾಡಿದ್ರೆ ಖಂಡಿತ ಇದಕ್ಕೆಲ್ಲ ನಮ್ಮೊಳಗಡೆ ಉತ್ತರ ಸಿಗುತ್ತೆ. ಸೊ ಆದಷ್ಟು ಬೇಗ ನಾವು ಇದ್ರ ಬಗ್ಗೆ ಗಮನ ಕೊಡಬೇಕು, ಇದೆಲ್ಲ ಏನು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಇಲ್ಲಾಂದರೆ ಅವರ್ ಲೈಫ್ ಈಸ್ ಬಿಕಮ್ ಆಕ್ಸಿಡೆಂಟಲ್. ಏನಾಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ, ಸುಮ್ಮನೆ ಆಗ್ತಾ ಇರುತ್ತೆ. ಒಂದು ಹೊರ್ಗಡೆಯಿಂದ ಇರುವಂಥ ಇನ್ಫ್ಲುಯೆನ್ಸು ನಮ್ಮ ಮೇಲೆ ರೋಲ್ ಮಾಡುತ್ತೆ. ಸೊ ಅದೇ ರಿಯಾಲಿಟಿ ಅಂದ್ಕೊಂಡು ಲೈಫ್ ಲಾಂಗ್ ಅದರಲ್ಲೇ ಬದುಕ್ತೀವಿ. ಬಟ್ ಅಟ್ ದ ಲಾಸ್ಟ್ ಟೈಮ್, ಅಟ್ ದ ಮೊಮೆಂಟ್ ಆಫ್ ಡೆತ್ ಬಂದಾಗ ಇದೆಲ್ಲ ಏನಕ್ಕೆ ಮಾಡಿದೆ ಅಂತ ನಾವು ಅವಾಗ ರಿಯಲೈಸ್ ಆಗಿ ಸಫರ್ ಆಗಬಾರ್ದು. ಸೊ ಸ್ವಲ್ಪ ಟೈಮ್ ತಗೊಂಡು ನಿಜವಾಗ್ಲೂ ಏನು ಮಾಡಬೇಕು ಲೈಫಲ್ಲಿ, ಏನು ಬೇಕು ಅನ್ನೋದನ್ನ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಅಟ್ಲೀಸ್ಟ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂದ್ರೂ ಸೊ ಈ ಥರ ಒಂದಿಷ್ಟು ನಾನೊಂದು ಈ ಥರ ಅಂದ್ಕೊಂಡಿದ್ದೀನಿ. ಈ ಥರ ಒಂದಿಷ್ಟು ವೀಡಿಯೋಸ್ಗಳನ್ನ ಕಂಟಿನ್ಯೂಸ್ ಆಗಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಡೆಫಿನೆಟ್ಲಿ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಸೊ ನೋಡ್ತಾ ಇದ್ದರೆ ಸೊ ಇದನ್ನು ನಿಮ್ಮ ಒಂದು ಜೀವನದ ಒಂದು ಒಳಿತಿಗೆ ಯೂಸ್ ಮಾಡ್ಕೋಬೋದು. ಸೊ ಅಲ್ಟಿಮೇಟ್ಲಿ ಈ ಒಂದು ಆಧ್ಯಾತ್ಮ ಆಯಾಮ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಬೇಕು. ಅದು ಈಗಿಂದ ಜನ್ರೇಷನ್ಗೆ ತುಂಬ ಇಂಪಾರ್ಟೆಂಟು. ಯಾಕಂದರೆ ಎವ್ರಿಥಿಂಗ್ ಈಸ್ ಬಿಕಮ್ ಅಜ್ಞಾನ ಆಗಿದೆ. ಎಲ್ಲಿ ನೋಡಿದ್ರೂ ಅಜ್ಞಾನದಿಂದ ಎಲ್ಲ ಕಡೆನೂ ಅಜ್ಞಾನ ತುಂಬಿದೆ. ಸೊ ಅದರಿಂದ ಸ್ವಲ್ಪ ನಿಜವಾಗ್ಲೂ ಏನು ಮಾಡ್ತಾಯಿದ್ದೀವಿ, ಏನಿದು, ಎಲ್ಲಿಂದ ಸ್ಟಾರ್ಟ್ ಆಯಿತು, ಏನಾಗ್ತಿದೆ ಅದೆಲ್ಲ ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಇಲ್ಲಾಂದರೆ ಜಸ್ಟ್ ಎಲ್ಲವೂ ಕೂಡ ಒಂದು ಸುಮ್ಮನೆ ಒಂದು ಯಾವುದಕ್ಕೂ ವ್ಯಾಲ್ಯೂ ಇಲ್ದೇ ಸುಮ್ಮನೆ ಮಾಡ್ತಾಯಿದ್ದೀವಿ ಅಂತ ಅನಿಸ್ಬಿಡುತ್ತೆ. ಸೊ ಅದಾಗೋದು ಬೇಡ. ಸೊ ನಿಜವಾಗ್ಲೂ ಏನು ಅನ್ನೋದನ್ನು ಹುಡ್ಕೊಳ್ಳೋದಕ್ಕೆ ನಾವೇನು ಅನ್ನೋದನ್ನು ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡೋಣ. ನಮಸ್ಕಾರ.